15-16 ನಮಗೊಂದು ಮಾಹಿತಿ ಬರುತ್ತೆ. ಈ ಚೈನೀಸ್ ಸ್ಪೈಸ್ ಶಿಪ್ಪು ಈ ಅಂಡಮಾನ್ ನಿಕೋಬಾರ್ ರೀಜನಲ್ಲಿ, ಅಂದರೆ ಸೌತ್ ಇಂಡಿಯನ್ ಓಷನ್ ರೀಜನಲ್ಲಿ ಮೂಮೆಂಟ್ಸ್ಗಳು ಕಾಣ್ತಾ ಇದ್ದಾವೆ. ಈ ಈ ಶಿಪ್ ಹೆಸರು ಬಂದು ಡಾ ಯಾಂಗ್ ಇ ಓ ಅಂತ, ಡಾ ಯಾಂಗ್ ಇ ಓ ಶಿಪ್ ಅಂತ. ಇದು ಬಂದು ಒಂದು ಸ್ಪೈಸ್ ಶಿಪ್ಪು. ಈ ಸ್ಪೈಸ್ ಶಿಪ್ದು ಕೆಲಸ ಏನಪ್ಪ ಅಂದರೆ, ನಮ್ಮ ಎಕನಾಮಿಕ್ ಝೋನಲ್ಲಿ, ಅಂದರೆ ನಮ್ಮ ಬಾರ್ಡ್ರ್ ಲೈನಿಂದ 600 ಕಿಲೋಮೀಟ್ರ್ ತನಕನೂ ನಮಗೆ ಸೇರುತ್ತೆ. ಅದನ್ನು ಎಕನಾಮಿಕ್ ಝೋನ್ ಅಂತಾರೆ, EEZ ಝೋನ್ ಅಂತ. ಅದರಲ್ಲಿ ಏನಪ್ಪ ಅಂದರೆ, ಅದರಲ್ಲಿರುವಂಥ ಏನೇ ಈ ಮೀನಿನ ರಾಶಿ ಇರ್ಬೋದು, ಇಲ್ಲ ಕೆಲವು ಮಿನರಲ್ಸ್ ಇರ್ಬೋದು, ಕೆಲವು ಪೆಟ್ರೋಲಿಯಂ ಇರ್ಬೋದು, ಅದೆಲ್ಲ ನಮ್ಮ ದೇಶಕ್ಕೆ ಸೇರೋದು. ಸೊ ಆ ಝೋನೊಳಗೆ ಅವ್ರು ಬರೋಕ್ಕೆ ಹೋಗಲ್ಲ. ಯೂಶ್ವಲಿ ಎಲ್ಲ ದೇಶಗಳಿಗೂ ಈ ಎಕನಾಮಿಕ್ ಝೋನ್ಸ್ ಇದ್ದೇ ಇರ್ತದೆ. ಸೊ ಎಕನಾಮಿಕ್ ಝೋನ್ ಹತ್ರ ಪಾಸಾಗಿದೆ ಈ ಶಿಪ್ಪು, ಶ್ರೀಲಂಕಾ ಕಡೆ ಬಹುಶಃ ಹೋಗ್ತಾ ಇದೆ. ಈ ಸ್ಪೈಸ್ ಶಿಪ್ ಉದ್ದೇಶ ಏನಪ್ಪ ಅಂದರೆ, ನಮ್ಮಲ್ಲಿ ಯಾವ ವಾರ್ಶಿಪ್ಸ್ಗಳು ಈ ಇಂಡಿಯನ್ ಓಷನ್ನು ಆ ಕಡೆ ಎಲ್ಲ ಚಲನೆ ಮಾಡ್ತಿದೆ, ನಮ್ಮಲ್ಲಿರೋ ಸಬ್ಮರೀನ್ಸ್ಗಳು ಯಾವ್ದು ಚಲನೆ ಮಾಡ್ತಿದೆ, ನಮ್ಮಲ್ಲಿ ಮಿಸೈಲ್ ಟೆಸ್ಟ್ಗಳು ಮಾಡಿದ್ರೆ ಅದ್ರದ್ದು ಟೆಲಿಮೆಟ್ರಿ ಹೆಂಗೆ, ಅದು ಯಾವ ಹೈಟು, ಯಾವ ಆ್ಯಂಗಲ್ಲು, ಯಾವ ಥರ ತಗೊಳುತ್ತೆ, ಮತ್ತು ನಮ್ಮಲ್ಲಿ ರೆಡಾರ್ಸ್ ಏನೇನಿದೆ, ಅಂಡರ್ ವಾಟ್ರನ್ನು ಸಹಿತ ಏನಾರು ಇಟ್ಟಿದ್ದೀವ, ಮತ್ತು ಈ ಶಿಪ್ ಬಿಲ್ಟ್ ರೆಡಾರ್ಸ್ಗಳು ಎಲ್ಲೆಲ್ಲಿ ಇದ್ದಾವೆ, ಹೆಂಗೆ ಯಾವ ಫ್ರೀಕ್ವೆನ್ಸಿಲಿ ಇವೆಲ್ಲ ವರ್ಕ್ ಆಗ್ತಾ ಇದ್ದಾವೆ, ಇಂಥ ಮಾಹಿತಿಗಳನ್ನೆಲ್ಲ ತಗೊಂಡು ಈ ನಮ್ಮ ಶತ್ರು ದೇಶಗಳಿಗೆ ರವಾನಿಸ್ತಾರೆ. ಅಫ್ಕೋರ್ಸ್ ಇದ್ರ ಬಗ್ಗೆ ನಾವು ಪ್ರತಿಭಟಿಸಿದ್ದೀವಿ, ಚೈನೀಸ್ ಅವ್ರಿಗೂ ವಾರ್ನ್ ಮಾಡಿದ್ದೀವಿ, ಮತ್ತು ಶ್ರೀಲಂಕಾದವ್ರಿಗೂ ಹೇಳಿದ್ದೀವಿ. ಈ ಥರ ಸ್ಪೈಸ್ ಶಿಪ್ಸ್ಗಳು ಪದೇ ಪದೇ ಬಂದು ನಮ್ಮ ದೇಶದ ಮಾಹಿತಿಗಳನ್ನ ತಗೊಂಡು ಅವರು ಬೇರೆ ದೇಶಕ್ಕೆ ಸರಬರಾಜು ಮಾಡೋದು ಎಷ್ಟು ಮಟ್ಟಿಗೆ ಇದು ಅಂತ ನಾವು UN-ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ನಮ್ಮ ಡಿಪ್ಲೊಮ್ಯಾಟಿಕ್ ಏನಂತ ಹೇಳ್ತಾರೆ, ನಮ್ಮ ಡಿಪ್ಲೊಮ್ಯಾಟಿಕ್ ಪ್ರೊಟೆಸ್ಟ್ನ ನಾವು ಎಲ್ಲ ಕಡೆನೂ ಮಾಡ್ತಾನೆ ಬರ್ತಾ ಇದ್ದೀವಿ ಈ ಚೈನೀಸ್ ಶಿಪ್ ಮೇಲೆ. ನೆಕ್ಸ್ಟ್ ಬಂದು ಈಗ S-500 ಏರ್ ಡಿಫೆನ್ಸ್ ಸಿಸ್ಟಮ್ನ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. S-500 ಅಂತ ಮಾಡಿದ್ರೆ ಅದು ವಿಶ್ವದಲ್ಲೇ ಅತಿ ಶಕ್ತಿಯುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಅದು ಯಾವ ಥರ ಶಕ್ತಿಯುತವಾಗಿದ್ದು ಅಂತ ನಾನು ಹೇಳ್ತೀನಿ ಅಂದರೆ, ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ 600 ಕಿಲೋಮೀಟ್ರ್ ರೇಂಜ್ ದೂರದಲ್ಲೇ ಅದು ಕಂಡುಹಿಡಿಯುತ್ತೆ. ಮತ್ತು ಆ ಬ್ಯಾಲಿಸ್ಟಿಕ್ ಹೈಪರ್ಸಾನಿಕ್ ಮಿಸೈಲ್ಸ್ ಅಂತ ಬರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಮ್ಯಾಕ್ 20, ಅಂದರೆ ಸೌಂಡ್ ಆಫ್ ಸ್ಪೀಡ್ಗಿಂತ 20 ಪಟ್ಟು ಜಾಸ್ತಿ. ಅಂದರೆ ಒಂದು ಮ್ಯಾಕ್ 1 ಅಂದರೆ 1254 ಕಿಲೋಮೀಟ್ರ್ ಪರ್ ಸೆಕೆಂಡ್ ಬರುತ್ತೆ. ಇದು ಮ್ಯಾಕ್ 20. ಸೊ ಈ ಸ್ಪೀಡ್ನ ವೆಪನ್ಸ್ನೇ ಅದು ಡಿಟೆಕ್ಟ್ ಮಾಡಿ ಒಡೆದು ಉಳಿಸುತ್ತೆ. ಸೊ ಇದು ಇದರ ಕೇಪಬಿಲಿಟಿ. ಮತ್ತು ಇನ್ನೊಂದು ಏನಂದರೆ, ಇದು 200 ಕಿಲೋಮೀಟ್ರು, ಅಂದರೆ 180ರಿಂದ 200 ಕಿಲೋಮೀಟ್ರ್ ಹೈಟ್, ಭೂಮಿಯಿಂದ 200 ಕಿಲೋಮೀಟ್ರ್ ಹೈಟಲ್ಲೇ ಅದು ಇಂಟರ್ಸೆಪ್ಟ್ ಮಾಡುತ್ತೆ. ಅಂದರೆ ಭೂಮಿಯಿಂದ 200 ಕಿಲೋಮೀಟ್ರ್ ಹೈಟ್ ಅಂದರೆ ಅದು ಲೋ ಅರ್ತ್ ಆರ್ಬಿಟ್ ಅಂತ ಕರೀತಾರೆ. ಅಲ್ಲಿ ಕೆಲವು ಸ್ಪೈಸ್ ಸ್ಯಾಟಿಲೈಟ್ಸ್ಗಳು ಓಡಾಡ್ತಿರ್ತವೆ. ಸೊ ಆ ಸ್ಪೈಸ್ ಸ್ಯಾಟಿಲೈಟ್ಸ್ಗಳಿಗೂ ಅದು ಹೊಡಿಬೋದು. ಅದು ಸೊ ಒಂದು ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹೊಡಿಬೋದು, ಮತ್ತು ಇನ್ನೊಂದು ಸ್ಪೈಸ್ ಸ್ಯಾಟಿಲೈಟ್ಸ್ಗಳನ್ನ ಹೊಡಿಬೋದು. ಈ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅದು ಏನಿಲ್ಲ ಅಂದರೂ ಸುಮಾರು 2000 ಕಿಲೋಮೀಟ್ರ್ ದೂರದಲ್ಲೇ ಅದನ್ನು ಕಂಡುಹಿಡಿದ್ಬಿಡುತ್ತೆ. ಸೊ ಆಮೇಲೆ ಈ ಏರೋಪ್ಲೇನ್ಸ್ಗಳನ್ನೆಲ್ಲ, ಈ ಸ್ಟೆಲ್ತ್ F-35 ಅಂತ ಸ್ಟೆಲ್ತ್ ಏರ್ಕ್ರಾಫ್ಟ್ಸ್ನ 600 ಕಿಲೋಮೀಟ್ರ್ ದೂರದಲ್ಲೇ ಕಂಡುಹಿಡಿದು ಅದನ್ನು ಒಡೆದು ಉಳಿಸುತ್ತೆ. ಹತ್ತತ್ರ ಒಂದೇ ಸಲ 10 ಹೈಪರ್ಸಾನಿಕ್ ಮಿಸೈಲ್ಸ್ನ ಅದು ಇಂಟರ್ಸೆಪ್ಟ್ ಮಾಡಿ ಹೊಡಿಬೋದು. ಜೊತೆಯಲ್ಲಿ ನಾನು ಹೇಳಿದ್ನಲ್ಲ, ಲೋ ಅರ್ತ್ ಆರ್ಬಿಟ್ ಅಂದರೆ ಭೂಮಿಯಿಂದ 200 ಕಿಲೋಮೀಟ್ರು ಎತ್ತರದಲ್ಲಿರುವ ಕೆಲವು ಸ್ಯಾಟಿಲೈಟ್ಸ್ ಚಲನಗಳಿಗೆ ಆಗ್ತಾ ಇರ್ತವೆ, ಸ್ಪೈಸ್ ಸ್ಯಾಟಿಲೈಟ್ಸು, ಅದನ್ನು ಕೂಡ ಇದು ಡಿಸ್ಟ್ರಾಯ್ ಮಾಡಬಲ್ಲ ಅಂತ ಶಕ್ತಿ ಇರ್ತದೆ ಇದಕ್ಕೆ. ಇದ್ರ ರಿಯಾಕ್ಷನ್ ಟೈಮ್ ಎಷ್ಟಪ್ಪ ಅಂದರೆ, ಅದಕ್ಕೆ ಗೊತ್ತಾಗಿದ ತಕ್ಷಣ 3ರಿಂದ 4 ಸೆಕೆಂಡಲ್ಲಿ ಇದು ಮಿಸೈಲ್ಸ್ನ ಕಳಿಸುತ್ತೆ ಇಂಟರ್ಸೆಪ್ಟ್ ಮಾಡೋಕ್ಕೆ. ಇದು ಇದರ ಬೇಸಿಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಇನ್ನೂ ತುಂಬಾ ಇದೆ, ಇದು ಇನ್ನೂ ಡೆಪ್ತ್ ಆಗೋದ್ರೆ. ಬಟ್ ಬೇಸಿಕ್ ಇದು ತಿಳ್ಕೊಂಡ್ರೆ ಇದು ಅತ್ಯಂತ ಶಕ್ತಿಯುತವಾದ ಪ್ರಬಲವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ನಾನು ಹೇಳ್ಬೋದು.